ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್. ಇಡೀ ಪ್ರಕರಣದ ಸುಳಿಯಲ್ಲಿ ದರ್ಶನ್ ಹಾಗೆ ಅವರ ಗ್ಯಾಂಗ್ ಸಿಲುಕಿ 1 ತಿಂಗಳಿಗೂ ಅಧಿಕ ಕಾಲ. ಈ 1 ತಿಂಗಳ ಕಾಲದಲ್ಲಿ ಅನೇಕರು ದರ್ಶನ್ ಅವರ ಪರವಾಗಿ, ಕೆಲವರು ದರ್ಶನ್ ಅವರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಇದೆಲ್ಲದರ ನಡುವೆ ಇದರ ಮಾಹಿತಿ ತಿಳಿದೋ ಅಥವಾ ತಿಳಿಯದೆಯೋ ದರ್ಶನ್ ಅವರು ಜೈಲಿನಲ್ಲಿ ಒಂದಷ್ಟು ತಮ್ಮನ್ನ ತಾವು ಬದಲಾವಣೆ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನೋದು ಸದ್ಯದ ಅಪ್ಡೇಟ್. ಅದರಲ್ಲೂ ಇವತ್ತಂತೂ ಸಿಕ್ಕ ಮಾಹಿತಿಯ ಪ್ರಕಾರ ಕೋಪವನ್ನ ಕಡಿಮೆ ಮಾಡಿ ಧ್ಯಾನದಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಂಡು ಆಧ್ಯಾತ್ಮದತ್ತ ಒಲವನ್ನ ತೋರ್ತಾ ಇದ್ದಾರಂತೆ ದರ್ಶನ್. ಬದಲಾವಣೆ ದರ್ಶನ್ ಅವರಲ್ಲಿ ಆಗಬೇಕು ಅನ್ನೋ ಆಧಾರದ ಮೇಲೇನೆ ನಾವು ಕೂಡ ಅನೇಕ ಚರ್ಚಾ ಕಾರ್ಯಕ್ರಮವನ್ನ ಇದರಲ್ಲಿ ಮಾಡಿದ್ವಿ. ದರ್ಶನ್ ಬೀಯಿಂಗ್ ಅನ್ ಇನ್ಫ್ಲೂಯೆನ್ಸರ್, ಸಮಾಜದ ಮೇಲೆ ತನ್ನ ಪ್ರಭಾವವನ್ನ ಬೀರುವ ವ್ಯಕ್ತಿಯಾಗಿ ದರ್ಶನ್ ಅವರು ಬದಲಾಗಬೇಕಾದ ಅನಿವಾರ್ಯತೆ, ಚಿತ್ರೋದ್ಯಮದ ಒಬ್ಬ ಮೇರು ನಟನಾಗಿ ದರ್ಶನ್ ಬದಲಾಗಬೇಕಾಗಿರುವ ಅನಿವಾರ್ಯತೆ, ಇದೆಲ್ಲದರ ಬಗ್ಗೆ ಕೂಡ ಮಾತನಾಡಿದ್ವಿ. ಇವತ್ತು ದರ್ಶನ್ ಅವರು ಹಿಂದಿದ್ದದ್ದು, ದರ್ಶನ್ ಅವರು ಮುಂದಾಗಬೇಕಾಗಿರೋದು, ದರ್ಶನ್ ಬಗ್ಗೆ ಪರವಾಗಿ ಮಾತನಾಡಿರುವವರು, ದರ್ಶನ್ ಅವರ ವಿರುದ್ಧವಾಗಿ ಮಾತನಾಡಿರುವವರು, ಇದೆಲ್ಲವನ್ನ ಒಳಗೊಂಡಂತೆ ಒಂದು ಚಿಂತನ ಮಂಥನ ಚರ್ಚೆಯನ್ನ ಮಾಡೋಣ ಅಂತ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ದರ್ಶನ್ ಜೈಲು ವಾಸದ ದರ್ಶನದ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಚರ್ಚೆಗೆ ತಂದಿದ್ದೇವೆ. ನಾನು ಸ್ಮಿತಾ ರಂಗನಾಥ್. ನಾನು ನಾಗೇಂದ್ರ ಬಾಬು. ಪ್ರಮುಖವಾಗಿ ದರ್ಶನ್ ವಿಚಾರವಾಗಿ ಸ್ಮಿತಾ ಮೇಡಮ್ ಪ್ರಸ್ತಾಪ ಮಾಡ್ತಾ ಇದ್ರು. ಒಂದು ಅಚ್ಚರಿ ಅನ್ನಿಸ್ತು, ತಪ್ಪು ಮಾಡಿದ ಬಳಿಕ ಪಶ್ಚಾತ್ತಾಪವೇ ಇಲ್ವಾ ಅಂತೇಳಿ ಒಂದಷ್ಟು ಜನ ಪ್ರಶ್ನೆನ ಮಾಡ್ತಾ ಇದ್ರು. ಈಗ ಪಶ್ಚಾತ್ತಾಪ ಪಡೋದಕ್ಕೆ ಮುಂದೆ ಹಾಕ್ತಿದ್ದಾರಾ? ತಾಯಿ ಹೇಳಿದ ಬುದ್ಧಿವಾದ ಜೊತೆಗೆ ಹೆಂಡತಿ ಹಾಗೂ ಮಗನನ್ನು ಜೈಲಲ್ಲಿ ಇದ್ದುಕೊಂಡು ನೋಡಿದಂಥ ಆ ಸಂದರ್ಭ ಎಲ್ಲೋ ಒಂದು ಕಡೆ ಅವರನ್ನು ಮನ ಪರಿವರ್ತನೆ ಆಗೋದಕ್ಕೆ ಕಾರಣಗಳಾಯ್ತಾ? ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ಈಗ ಒಂದಷ್ಟು ವಿಚಾರವನ್ನು ಗಮನಿಸೋದ್ರೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಮೊದಲಿಗೆ ಅವರನ್ನು ಬರಮಾಡ್ಕೊಳ್ಳೋಣ. ಗಣೇಶ್ ಕೇಸರ್ಕರ್ ನಟ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಸಾಮಾಜಿಕ ಹೋರಾಟಗಾರರಾಗಿರುವಂಥ ವಿವೇಕಾನಂದ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಮತ್ತೊಂದು ಕಡೆ ಪ್ರಕಾಶ್ ಬಾಬು ಅವರು ಹಿರಿಯ ಪತ್ರಕರ್ತರು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಒಂದು ಹೇಳಿಕೆ ಇದೆ ಇವತ್ತು ದರ್ಶನ್ ಅವರ ಈ ಒಂದು ಬದಲಾವಣೆ ಯಾರೆಲ್ಲ ನೋಡ್ತಿದ್ದಾರೆ, ಈ ಹಿಂದೆ ದರ್ಶನ್ ಅವರು ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಅನೇಕ ಜನರು ಮಾತನಾಡಿದ್ದಾರೆ. ಹಂತ ಹಂತವಾಗಿ ಅದೆಲ್ಲವನ್ನ ಕೂಡ ಗಮನಿಸ್ತಾ ಹೋಗೋಣ. ಚಿನ್ನೇಗೌಡರು ಮಾತನಾಡಿದ್ದು ಕಳೆದ ಒಂದು ವಾರದ ಹಿಂದೆ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಹೋಗಿ ಮಾತನಾಡಿಸಿದಾಗ ಚಿನ್ನೇಗೌಡರು ಮಾತನಾಡಿದ್ರು. ಅವ್ರ ಮಾತನ್ನ ಕೇಳಿಸ್ಕೊಂಡು ಅದರ ಅರ್ಥ ಆದ್ಮೇಲೆ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ. ಚಿನ್ನೇಗೌಡರ ಮಾತು. ಅದನ್ನ ಅದೃಷ್ಟ ಬಂದಾಗ ನಾನು ಹೇಳಿದ್ನಲ್ಲ, ಅದೃಷ್ಟ ಬಂದಾಗ ತಗ್ಗಿ ಬಗ್ಗೆ ಬೆಳೆದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಒಳ್ಳೆ ಕಡೆ ಮದುವೆ ಆಗಿತ್ತು ಆತನಿಗೆ. ಮದುವೆ ಆದಾಗಲೂ ಕೂಡ ಪಾಪ ಹುಡುಗಿ ವಿಜಯಲಕ್ಷ್ಮಿ ಒಳ್ಳೆ ಹೆಂಗಸೆ ಅಮ್ಮ. ಮಧ್ಯದಲ್ಲಿ ಏನೋ ಯಾರು ತೋರಿದ್ರೆ ಏನೋ ಗೊತ್ತಿಲ್ಲ, ಇಲ್ಲ ಅವನ ಗ್ರಾಚಾರನೋ ಏನೋ ಗೊತ್ತಿಲ್ಲ. ಈ ಥರ ನಾನು ನೋಡ್ತಾ ಇದ್ರಿ ಒಂಬತ್ತು ಟಿ ವಿನಲ್ಲಿ. ಅದು ಆಗಬಾರ್ದಾಗಿತ್ತು, ಆಗೋಗಿದೆ. ಅದನ್ನು ಬಿಡುಗಡೆ ಬರಲಿ ಅಂತೇಳಿ ನಾನು ಭಗವಂತನ ಕೇಳ್ಕೊತೀನಿ. ಚಿನ್ನೇಗೌಡರ ಈ ಮಾತಿನ ಬಗ್ಗೆ ಪ್ರತಿಕ್ರಿಯೆಯನ್ನ ಪ್ರಕಾಶ್ ಬಾಬು ಅವ್ರನ್ನೇ ಕೇಳಬೇಕು ಅಂತ ಹೇಳಿ. ಪ್ರಕಾಶ್ ಸರ್ ಕೇಳಿಸ್ಕೊಂಡ್ರಿ ನೋಡಿ, ಅದೃಷ್ಟ ಬಂದಾಗ ತಗ್ಗಿ ಬಗ್ಗಿ ನಡಿಬೇಕು. ಅನುಭವ, ಹಿರಿತನದ ಮಾತದು. ಅದೃಷ್ಟ ಅನ್ನೋ ದರ್ಶನ್ ಅವ್ರಿಗೆ ಬಂತು. ಯಾಕಂತಂದ್ರೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಆ ಕಷ್ಟದ ಪ್ರತಿಫಲವನ್ನ ಅನುಭವಿಸುವ ಸಂದರ್ಭದಲ್ಲಿ ಎಡಬಾರ್ದಾಗಿತ್ತ ಅಂತ ಹೇಳಿ ಇಂಥ ಸಂದರ್ಭದಲ್ಲಿ ಎಲ್ಲ ಕೆಳಮಟ್ಟದಿಂದಲೇ ಬರೆಯೋದು. ಯಾಕೆಂದರೆ ಯಾರು ಇವತ್ತು ಸಾಧಕರು ಯಾರಿದ್ದಾರೆ ಅವರೆಲ್ಲ ಒಂದು ಕೆಳಮಟ್ಟದಿಂದನೇ ಸಾಧನೆ ಮಾಡಿ ಬೆಳೆದು ಬಂದವರು. ಅವ್ರ ಬಡತನ ಇರ್ಬೋದು ಅಥವಾ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಇರ್ಬೋದು, ಅಂಥವರೇ ಬೆಳೆದಿರೋದು. ರಾಜ್ಕುಮಾರ್ ಇರ್ಬೋದು, ಅಮಿತಾಬ್ ಬಚ್ಚನ್ ಇರ್ಬೋದು, ಅಥವಾ ಕುವೆಂಪುನ ಇರ್ಬೋದು. ಯಾವುದೇ ಕ್ಷೇತ್ರದಲ್ಲಿ ಆದ್ರೂ ಅವ್ರು ಯಾವುದೇ ಒಂದು ಸಾಧನೆ ಮಾಡಿ ಅವ್ರ ಅಪ್ಪನಿಂದ ಬಂದಿರಲ್ಲ. ಅವ್ರ ಮಗ ಅವನು ಸ್ವಂತವಾಗಿ ಒಂದು 0 ಲೆವೆಲಿಂದ ಬೆಳೆದಿರ್ತಾನೆ. ದರ್ಶನ್ ಕೂಡ ಅದೇ ಬಂದ. ಅವನು ಎತ್ತರ ಬೆಳೆದ, ಆದರೆ ಎಚ್ಚರವಾಗಲಿಲ್ಲ ಅಷ್ಟೇ. ಎಷ್ಟು ನಾವು ಬೆಳಿತೀವಿ ನಾವು ಜೀವನದಲ್ಲಿ, ಅದು ಮೇಲೆ ಹೋದಂಗೆ ನಾವು 4 ಜನಕ್ಕೆ ಕಾಣ್ತಾ ಇರ್ತೀವಿ. ಕೆಳಗಡೆ ಇದ್ದರೆ ಮೇಲೆ ಹೋದಾಗೆ 100 ಜನ ಕಾಣ್ತಾರೆ. ಇನ್ನೂ ಮೇಲೆ ಹೋದರೆ ಲಕ್ಷಾಂತರ ಜನ ಕಾಣ್ತಾರೆ. ಕೋಟ್ಯಾಂತರ ಜನ ಅಭಿಮಾನಿಗಳು ನಮ್ಮನ್ನು ನೋಡ್ತಾ ಇರ್ತಾರೆ. ನಾವು ಹೇಗೆ ಬಿಹೇವ್ನ ನಾವು ವರ್ತನೆಗೆ ಇರಬೇಕು ಸಮಾಜದಲ್ಲಿ, ನಾವು ಎಂಥ ರೀತಿಯಲ್ಲಿ ನಾವು ಇರಬೇಕು, ನಾವು ಯಾವ ರೀತಿ ಮಾತಾಡಬೇಕು, ಇದನ್ನು ಯಾವುದನ್ನು ದರ್ಶನ್ ಪಾಲಿಸಲಿಲ್ಲ. ಅವ್ನಿಗೆ ಯಾವಾಗ ಅಂತಂದ್ರೆ ಏನೋ ನಾನೇ ಎಲ್ಲ ನಂದೇ ಅದೇನೋ ಹೇಳ್ತಾರಲ್ಲ, ಅವನೇ ಗಜ ಅಂತ ಅವನೇ ಬೆಳೆದು ಕೊಟ್ಕೊಂಡ್ಬಿಟ್ಟಿದ್ದ. ಆನೆ ನಡೆದಿದ್ದ ದಾರಿ ಅನ್ನೋಂಗೆ ಅವನೇ ಒಂಥರ ಪೋಲಿ ಪಟಾಲಂ ಕಟ್ಕೊಂಡು ಮುಂದಕ್ಕೊಂಡೋಗ್ಬಿಟ್ಟ. ಇವತ್ತೆಲ್ಲ ಅವನ ದುರಂತ ಸ್ಥಿತಿಗೆ ಅವನೇ ಕಾರಣ ಹೊರತು ಬೇರೆ ಯಾರೂ ಅಲ್ಲ. ಅವನ ಒಂದು ದುರಹಂಕಾರ, ಅವನ ಒಂದು ಏನು ಅವನು ಹಿಂದೆ ಮುಂದೆ ಎಲ್ಲ ತುಂಬಿಕೊಂಡಿದ್ರು ಅಂಥ ಒಂದು ಕೆಟ್ಟ ಪರಿಸರದಿಂದ ಹಾಳು ಮಾಡ್ಕೊಂಡಿದ್ದಾನೆ ಹೊರತು ಇದಕ್ಕೆ ಯಾರೂ ಹೊಣೆ ಅಲ್ಲ.
ಮತ್ತು ಇನ್ನೂ ಒಂದು ಹೇಳ್ತೀನಿ, ಪರ ಅಲ್ಲ ವಿರೋಧ ಅಲ್ಲ, ನಾವು ಯಾರು ಪರ ವಿರೋಧ ಮಾಡೋದಕ್ಕೆ ಯಾರೂ ಇದಲ್ಲ. ಬಹುಮುಖ್ಯವಾಗಿ ನಾನು ಹೇಳೋದೇನು ಅಂತಂದರೆ, ನಮ್ಮಲ್ಲಿ ಕಾನೂನಿದೆ, ಕಾನೂನು ಏನು ಮಾಡಬೇಕು ಅದು ಕೆಲಸ ಮಾಡ್ತಾ ಇದೆ. ಇದರ ಮಧ್ಯದಲ್ಲಿ ನಾವು ಯಾರು ಅದನ್ನು ನಾವು ಪ್ರಿಡಿಕ್ಟ್ ಮಾಡಲಿಕ್ಕೆ ಏನು ಪರ ಅಭಿಮಾನಿಗಳು ನನಗೆ ಕಾಮೆಂಟ್ಗಳು ಬರ್ತದೆ. ನಾನು ನೋಡಿದ್ದು ನಾನು ಈ ಯೂಟ್ಯೂಬಲ್ಲಿ ನಾನು ಮಾತಾಡಿದ್ದಕ್ಕೆಲ್ಲ ಏನು ಆ ಥರ ಒಂದು ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾರೆ. ಅದು ಏನು ಯಾವ ಚೆಂಗಲ್ ಹುಡುಗರೋ ಗೊತ್ತಿಲ್ಲ. ಪತ್ತು ನನಗಂತೂ ಅಸಹ್ಯ ಆಗುತ್ತೆ. ಏನು ಇದೆಲ್ಲ ನಮಗೆ ಅಲ್ಲ, ಅವನಿಗಿನ್ನಷ್ಟೇ ಉರಿದಿರ್ತದೋ ಗೊತ್ತಿಲ್ಲ, ನನಗೆ ಬೇಜಾರಾಗೋಯ್ತು. ಇದೆಲ್ಲ ಒಂದು ಕಾಮೆಂಟ್ ಬಾಕ್ಸೇ ತೆಗೆದಾಕಬೇಕು, ಇಲ್ಲ ಕಾಮೆಂಟ್ ಮಾಡೋರು ಒಂದು ಸರಿಯಾಗಿ ಒಂದು ಕಾನೂನು ತರಬೇಕು ಅನಿಸ್ಬಿಡ್ತದೆ ನನಗೆ. ಆಮೇಲೆ ಈ ದರ್ಶನ್ ವಿಷಯದಲ್ಲಿ ನಾನು ಹೇಳಬೇಕು ಅಂತಂದರೆ, ಯಾವುದೇನೇ ಆಗಲಿ ಅವನಿಗೆ ಪರಿವರ್ತನೆ ಆಯ್ತಾನ ಮಾಡ್ತಾನ ಅದೆಲ್ಲ ಅದು ಅವನ ವೈಯಕ್ತಿಕ ವಿಚಾರ. ಈಗ ಜೈಲಿಗೆ ಹೋದ್ಮೇಲೆ ಯಾರಿಗೂ ಒಂದು ಕೊಡೋ ಶಿಕ್ಷೆನೇ ಮೂಲ ಉದ್ದೇಶನೇ ಅವನಿಗೆ ಒಂದು ಪರಿವರ್ತನೆ ಆಗಲಿ ಅಂದರೆ, ಮನ ಪರಿವರ್ತನೆ ಆಗಲಿ, ಒಳ್ಳೆ ಬುದ್ಧಿ ಕಲೀಲಿ ಅಂತ. ಅದು ಈಗ ಆಗ್ತಾ ಇದೆ. ಅವನಿನ್ನೂ ಒಳ್ಳೆಯವನಾಗ್ತಾನೆ, ಒಳ್ಳೆ ಬುದ್ಧಿ ಕಲಿತಾನೆ ಅಂತಂದರೆ ಅದು ಏನು ಸಮಾಜಕ್ಕೆ ಇನ್ನೂ ಒಳ್ಳೆಯದೇ. ಈ ವಿಚಾರದಲ್ಲಿ ಏನು ನಾನು ಅನುಮಾನ ಪಡುವಂಥದ್ದು ಏನಿಲ್ಲ. ಬಹುಮುಖ್ಯವಾಗಿ ನಮ್ಮ ಸಮಾಜ ಬಂದೆ ಪ್ರಕಾಶ್ ಸರ್ ಬಂದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ.